ಏನು ಮಾಡೋಣಮ್ಮ. ಅವ ಅಪ್ಪಯ್ಯ ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಒಳಗೆ ಬಿಡ್ಕೊಂಬಲ್ಲ ಅಂತೈತಿ. ಏನು ಮಾಡೋಣ? ಎಲ್ಲನ ಕೆಲ್ಸಕ್ಕೆ ಹೋಗೋಣ, ಇಲ್ಲಿ ಯಾರನ ಹೊಲ್ದಾಗೆ ಕೂಲಿ ಕರೀತಾರಲ್ಲ, ಕೂಲಿ ಕೆಲ್ಸಕ್ಕೆ ಹೋಗೋಣ. ಹೋಗೋಣಮ್ಮ, ಇನ್ನೇನು ಮಾಡೋಣ ಹೇಳು. ಇಲ್ಲಿ ಕೂತ್ಕೊಂಡು ಎಷ್ಟೊತ್ತಂತ ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ? ಹೋಗೋಣ ನಡಿ, ಹೋದ್ರೂ ದುಡ್ಡಾದರೂ ಬರುತ್ತೆ, ಎಲ್ಲಾದರೂ ಹೋಟ್ಲಾಗಾದ್ರೂ ತಿಂಬಕ್ಕಾಗುತ್ತೆ. ಇನ್ನೇನು ಮಾಡೋಣ? ಎಷ್ಟೊತ್ತು ಕೂತ್ಕೊಂಡ್ರು ನಿಮ್ಮ ಅಪ್ಪನ ಮನ್ಸೇನು ಕರ್ಗಂಗೇ ಇಲ್ಲ. ನಮ್ಮ ಎಷ್ಟು ಅವಪ್ಪ ಕೇಳಿದ್ರು ನೋಡು, ನನ್ನ ಮೇಲನ ಮಗಳು ಅಂತ ಎಷ್ಟು ಇಷ್ಟಪಡೋದು ನನ್ನ. ಇವಾಗ ಪ್ರೀತಿ ಎಲ್ಲೋಯ್ತೋ ಏನೋ ನಮ್ಮ ಅಪ್ಪನಿಗೆ. ನನ್ನ ಮೇಲೆ ಇದ್ದಿದ್ದು ಎಷ್ಟು ಪ್ರೀತಿ ಇತ್ತು ಅದೆಲ್ಲೋಯ್ತಪ್ಪ ಅನ್ನಿಸ್ತೈತೆ ನನಗೆ. ಅಲ್ಲಿ ನೋಡಲಿ ಸ್ನೇಹ ಬಂದ್ಲು. ಅಪ್ಪ ಸ್ನೇಹನ್ ನಾನು ಹೆಂಗೆಲ್ಲ ಮಾತಾಡಿದೆ, ಇವತ್ತು ಹೆಂಗಿದ್ದಾಳೆ ಇವಳು ಬರ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಯಪ್ಪ ನಾನು ಹೆಂಗಿರ್ತೀನಿ, ನಾನು ಹೆಂಗಿದ್ದೀನಿ ಅಂತ ಹೇಳಿ ಇವಳು ಮುಂದೆ ಜಂಬ ಕೊಚ್ಕೊಂಡೆ. ಇವತ್ತು ನೋಡಿ ಇವಳು ಚೆನ್ನಾಗಿದ್ದಾಳೆ. ಬರ್ರಿ ಬೇಗ, ನಾನು ಮೆಲ್ಲಕ್ಕೆ ನಡ್ಕೊಂಡು ಬರ್ತಾ ಇದ್ದೀನಿ, ನೀವು ಬರ್ತೀರಾ ಅಂತೇಳಿ ನೀವು ಇನ್ನೂ ಮೆಲ್ಲಕ್ಕೆ ಬರ್ತಾ ಇದ್ದೀರಾ. ಬರ್ರಿ ಇಲ್ಲಿ ಫಸ್ಟ್ ಋತು ಹಾಕೊಂಡು ಮಾತಾಡ್ಸ್ಕೊಂಬರೋಣ. ಅಲ್ಲಿ ಯಾರೋ ಮಾತಾಡ್ಸಿದ್ರಾ, ಅದಕ್ಕೆ ಮಾತಾಡ್ತಿದ್ದೆ, ಬಂದೆ. ಸ್ನೇಹ 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 ನಿನ್ನ ಜೊತೆ ಮಾತಾಡಬೇಕು ಸ್ನೇಹ ನಾನು. ಓ ನೀನಾ, ಈಗ ಮಾತಾಡಿಸ್ತಾ ಇದೀಯ ಸ್ನೇಹನ? ಹೌದು, ನಾನು ಇವಳು ತುಂಬ ಕ್ಲೋಸ್ ಫ್ರೆಂಡು. ನಾನು ಇವಳು ಗಲಾಟೆ ಮಾಡ್ಕೊಬಿಟ್ಟು ಸುಮ್ಮನೆ ನಾನು ಇವಳು ಜಗಳ ಮಾಡಿಕೊಂಡು ಬೇರೆ ಹೋದಂಗಾಯಿತು. ಇವತ್ತು ತುಂಬ ಬೇಜಾರಾಗ್ತೈತೆ ಸ್ನೇಹ ನಿನ್ನ ನೋಡಿದ್ರೆ. ಇವತ್ತು ನೀನೆಷ್ಟು ಚೆನ್ನಾಗಿದೆಯಾ ನನ್ನ ಕಣ್ಮುಂದೆ. ನನ್ನ ಜೀವನ ನೋಡಿ ಹೆಂಗೆ ಹಾಳಾಗೋಯ್ತು ಅಂತ ಅನ್ನಿಸ್ತೈತೆ. ನಾನು ಅವಾಗ ನಾನೇ ಚೆನ್ನಾಗಿರ್ತೀನಿ, ನಾನೇ ಗ್ರೇಟ್ ಅಂತ ಅಂದ್ಕೊಂಡಿದ್ದೆ. ಇವತ್ತು ಹೇಳ್ಬಾರ್ದು, ನನ್ನ ಪರಿಸ್ಥಿತಿ ಹಂಗಾಗೈತೆ ಕಣೆ. ಏನ ಕಣಮ್ಮ ನೀನಾಗಿ ನೀನು ಮಾಡ್ಕೊಂಡೆ, ನಾನು ಏನು ಮಾಡೋಣ ಹೇಳಿ? ನನ್ನ ಕೈಲಿ ಏನಾಗುತ್ತೆ? ನನಗೇನು ಕೇಳ್ತಾ ಇದೆಯಾ ನೀನು? ಅಲ್ಲ ನೋಡು, ನಿಮ್ಮಮ್ಮ ನಿನ್ನ ಬೈವಾಗಿಕ್ಕೆ ಮತ್ತೆ ಇವತ್ತು ಬೈವಾಗಿದೆಯಾ? ನಿಮ್ಮಮ್ಮನೂ ಇವತ್ತು ನಿಮ್ಮ ಅಪ್ಪನ ಜೊತೆಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗಿದ್ದಾಳೆ. ನಾವಿಲ್ಲದ್ದೆಲ್ಲನ ತೊಂದರೆ ಮಾಡ್ಕೊಂಡ್ವಿ, ನಾನು ನನ್ನ ಮಗಳ ಜೀವನ ಬೇರೆ ಹಾಳಾಯಿತು ಅಂಬೋದೊಂದು ಚಿಂತೆ. ಏನು ಮಾಡೋಣಮ್ಮ? ಇವತ್ತು ನೀನು ನೋಡಿರಿ ಹಂಗೆ ಇದೆಯಲ್ಲ, ಒಡವೆ ಹಾಕ್ಕೊಂಡು ಎಂಥ ಸೆನಕ ಇದೆಯಾ. ಗಂಡ ಬೇರೆನೇ ಚೆನ್ನಾಗಿದ್ದಾನೆ, ಚೆನ್ನಾಗಿ ನೋಡ್ಕೊಂತಾನೆ, ಒಳ್ಳೆ ಮನೆ ಸಿಕ್ತಮ್ಮ. ನೋಡು ಏನು ಪುಣ್ಯ ಮಾಡಿದ್ದಮ್ಮ, ಇವತ್ತು ಎಷ್ಟು ಚೆನ್ನಾಗಿದೆಯಾ ನೋಡಂಗೆ, ನೋಡೋಕೆ ಕೇಳ್ಕೊಂಡು ಸಾಲದು. ಬಾ ಸ್ನೇಹ ಬಾ, ಅವಳನ್ನೇನು ಮಾತಾಡಿಸ್ತಾ ಇದೆಯಾ ಅದು ದರಿದ್ರದವಳನ್ನ? ಚಂದು ಅಯ್ಯೋ, ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ ಬಿಡು, ಸ್ನೇಹನ ಹತ್ರ. ನಾನು ನಿನ್ನ ವಿಷಯಕ್ಕೋಸ್ಕರ ಗೊತ್ತಾ ಅವಳ ಹತ್ರ ಜಗಳ ಮಾಡಿಕೊಂಡು ಇವತ್ತು ನಾನು ಸ್ನೇಹ ದೂರ ಆಗೋದಕ್ಕೆ ಕಾರಣ ನೀನೇನೆ. ಮುಚ್ಚು ಬಾಯಿ. ಬಾ ಸ್ನೇಹ, ನೀವಿಬ್ರು ಚೆನ್ನಾಗಿದ್ದೀರಾ, ನೀನು ಸಮರ್ಥ ಇಬ್ಬರು ಚೆನ್ನಾಗಿದ್ದೀರಾ. ಸುಮ್ಮನೆ ಚೆನ್ನಾಗಿರೋದು ನೋಡಿ. ಇಂಥವಳನ್ನೆಲ್ಲ ಮಾತಾಡ್ಸೋದಕ್ಕೆ ಹೋಗ್ಬೇಡ ನೀನು. ಏನಿಲ್ಲ ಚಂದು, ಹಾಗೆ ಬರ್ತಾ ಇರ್ಬೇಕಾದ್ರೆ ಮಾತಾಡ್ಸಿದ್ಲು, ಅದಕ್ಕೆ ಮಾತಾಡಿದೆ ಅಷ್ಟೇ. ನೀನು ಮಾಡ್ಕೊಂಡಿರೋದಕ್ಕೆ ನಾನೇನಮ್ಮ ಮಾಡಲಿ ಅಂತ ಹೇಳ್ತಿದ್ದೆ. ಇವತ್ತು ನನ್ನ ಜೀವನ ಎಲ್ಲ ಹಿಂಗಾಯಿತು ಅಂತ ಹೇಳ್ತಾ ಇದ್ಲು, ನೀನಾಗಿ ನೀನು ಮಾಡ್ಕೊಂಡಮ್ಮ ಅಂತ ಹೇಳ್ತಿದ್ದೆ. ಚಂದು ಸಾರಿ ಚಂದು, ಇವತ್ತು ನೋಡಿ ನಾನು ಎಂಥ ಪರಿಸ್ಥಿತಿಲಿದ್ದೀನಿ ಅಲ್ವಪ್ಪ. ನನ್ನ ಮಗನ ನಂಬ್ಕೊಂಡು ಹೋಗಿದ್ಕೆ ಇವತ್ತು ನೋಡಿ ಅಂಥ ಪರಿಸ್ಥಿತಿ ಬಂತು ನಮಗೆ. ಹೋಗು, ಹೇಳ್ಬಾರ್ದಪ್ಪ ನಮ್ಮ ಸೊಪ್ಪಿ ಜೀವನ ಹಂಗಾಗ್ಬಿಟ್ಟೈತೆ. ತಾಯಿ ಮಗಳೂ ಇಬ್ಬರು ಮಾಡಬಾರದು ಕೆಲಸ ಮಾಡಿದ್ದೀರಾ, ಅನುಭವಿಸ್ರಿ. ನಿಮ್ಮ ಮುಖ ನೋಡೋಕೆ ಆಸೆ ಆಗ್ತೈತೆ. ಬರಮ್ಮ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ಬರ್ರಿ. ಇಂಥವ್ರನ್ನೆಲ್ಲ ಮಾತಾಡ್ಸೋಕ್ಕೆ ಹೋಗ್ಬಾರ್ದು, ಹತ್ರಕ್ಕೆ ಬಿಡ್ಕೊಂಬಕ್ಕೆ ಹೋಗ್ಬಾರ್ದು. ಇಂಥವ್ರು ಮಾತಾಡ್ಸಿದ್ದಾರೆ ಅಂತಂದ್ರೂ ಮಾತಾಡೋಕ್ಕೆ ಹೋಗ್ಬಾರ್ದು. ಇವರು ಒಳ್ಳೆಯವರಲ್ಲ, ಒಳ್ಳೆಯವ್ರ ಥರ ಮಾತಾಡ್ತಾರೆ, ಹೆಂಗೆ ಬೇಕಾದ್ರೂ ನಾಟಕ ಆಡ್ತಾರೆ. ಆಮೇಲೆ ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ, ಏನೇ ಅಂದರೂ ಬಿಡೋದಿಲ್ಲ. ಅದಾಲೇನೆ ಹೊಲ್ಸು ಅನ್ನೋದು ಗೊತ್ತಿರುತ್ತೆ. ಹೊಲ್ಸ್ತಿನೋ ನಾಯಿ ಬುದ್ಧಿ ಬಿಡೋದಿಲ್ಲ. ನಾಯಿ ಹೊಲ್ಸು ಏನೇ ಇಕ್ಕಿದ್ರೂ ಹೊಲ್ಸ್ಕೊಂಡಿಟ್ಕೆ ಓಡೋಗುತ್ತೆ ಅಂತಾರಲ್ಲ, ಹಂಗೆ ಇವ್ರದ್ದು ಆ ಬುದ್ಧಿ. ಹೊಲ್ಸ್ತಿನೋ ಬುದ್ಧಿ ಇವ್ರದ್ದಿರೋದು. ಏನು ಬಿಡು, ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗಬೇಕಾಗೈತೆ? ನಿಮ್ಮ ಮಾತಾಡಿಸಿ ಏನಾಗಬೇಕಾಯ್ತು ಇವ್ರನ್ನ? ನೀವು ಮಾತಾಡಿಸ್ಬೇಡ ನೋಡು ಸ್ನೇಹ, ಹೇಳಿರ್ತೀನಿ. ನಿನ್ನ ಸಂಸಾರ ಚೆನ್ನಾಗೈತೆ, ನೀನು ನಿನ್ನ ಗಂಡ ಭಾಳ ಚೆನ್ನಾಗಿದ್ದೀರಾ. ನೋಡೋಕೆ 2 ಕಣ್ಣು ಸಾಲದು ನಿಮ್ಮಿಬ್ರಿಗೂ. ದೇವ್ರು ಒಳ್ಳೇದು ಮಾಡಿದಾನೆ, ಚೆನ್ನಾಗಿರಿ. ಇಂಥನ್ನೆಲ್ಲ ಮಾತಾಡಿಸಿ ಹಾಳು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ಜೀವನ. ಅಲ್ಲ ಏನೋ ಬರಬೇಕಾದ್ರೆ ಮಾತಾಡಿಸ್ತು, ಅದಕ್ಕೆ ಮಾತಾಡ್ತಿದ್ವಿ. ಪ್ಲೀಸ್ ಸಾರಿ ಕಣೆ ಸ್ನೇಹ, ನಿನ್ನ ಮುಂದೆ ಇವತ್ತು ನಾನು ಸೋತ್ಬಿಟ್ಟೆ. ಸಾರಿ. ನೀನು ಇವತ್ತು ಹೆಂಗಿದೆಯಾ? ಅಯ್ಯೋ, ನಾನು ನಿನ್ನ ಮುಂದೆ ಚಾಲೆಂಜ್ ಹಾಕಿದ್ದೆ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ. ನನ್ನ ಜೀವನ ಇವತ್ತು ನೋಡಿದ್ರೆ ನಿಜವಾಗ್ಲೂ ಹಾಳಾಗೋಯ್ತು. ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡು ಏನೇನೋ ಕನಸು ಕಟ್ಕೊಂಡಿದ್ದೆ. ಇವತ್ತು ನಿನ್ನ ಎದುರಿಗೆ ನಾನು ಏನೂ ಅಲ್ಲ ಕಣೆ. ಎಷ್ಟು ಚೆನ್ನಾಗಿದೆಯಾ ನಿಜವಾಗ್ಲೂ ನೋಡಿದ್ರೆ, ಸಂತೋಷ ಆಗ್ತೈತೆ ನಿನ್ನಂತೂ. ನಿನ್ನ ಥರ ಊಟ ಬಿಟ್ಟಾಟ ಆಡಲಿಲ್ಲ ಕಣೆ ಅವಳು. ಹೆಂಗಿರ್ಬೇಕು ಹಂಗೆ ಇದ್ಲು. ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು, ಮನೆಗಳದ್ದು ಕೆಲಸ ಮಾಡ್ಕೊಂಡು, ಅವ್ರ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಇದ್ಲು. ಅವ್ರ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಇರೋದಕ್ಕೆ ಸ್ನೇಹ ಇವತ್ತು ಒಳ್ಳೆ ಜೀವನ ಸಿಕ್ಕೈತಿ. ಒಳ್ಳೆ ಜೀವನ ಅವಳಿಗೆ ದೇವರು ಕೊಟ್ಟಿದ್ದಾನೆ. ನೀನು ಹೆಂಗೆ ಬೇಕೋ ಹಂಗೆ ಕುಣ್ದೆ, ನಿಮ್ಮಮ್ಮ ನಿನ್ನ ಹೆಂಗೆ ಬೇಕೋ ಹಂಗೆ ಕುಣಿಯೋದಕ್ಕೆ ಬಿಟ್ಟು ಇವತ್ತು ಈ ರೀತಿ ಆಗೈತೆ ಅಷ್ಟೇ. ಕಣಪ್ಪ, ಏನು ಮಾಡೋಣ, ನಾನು ಹಂಗೇನೆ ಒಬ್ಳು ಅಂತ ನಾನು ಹಂಗೆ ಮಾಡಿದೆ. ಏನು ಮಾಡೋಕ್ಕಾಗುತ್ತೆ, ಇಬ್ರದ್ದು ತಪ್ಪಾಗೈತಿ. ಏನು ಮಾಡೋಕ್ಕಾಗಲ್ಲ. ಅವ್ರ ಅಮ್ಮಯ್ಯ ಸಿಕ್ಬಿಡ್ತಿರ್ಲಿಲ್ಲ, ಅವಳ ಮನೆಯವಳು ಬದುಕು ಬಾಳು ಎಲ್ಲ ಮಾಡ್ಕೊಂಡು ಗೌರವಾಗಿದ್ಲು. ಏನು ಮಾಡ್ತೀಯಪ್ಪ, ಎಲ್ಲ ಒಂದೇ ಥರ ಇರೋಕ್ಕಾಗಲ್ಲ. ನಮ್ಮ ಸೊಪ್ಪಿ ಜೀವನ ಹಿಂಗೆ ಆಗೈತೆ ಕಣಪ್ಪ. ಚಂದು ಹಿಂಗೆ ಆಗೈತಿ.
ಫಸ್ಟ್ ನೀನು ಸರಿಯಾಗಿದ್ದರೆ ನಿನ್ನ ಮಗಳೂ ಸರಿಯಾಗಿರ್ತಾಳೆ. ನೀನು ಫಸ್ಟ್ ಸರಿಯಾಗಿಲ್ಲ, ಅದಕ್ಕೆ ಅವಳು ಸರಿಯಾಗಿಲ್ಲ ಅಷ್ಟೇ. ಅವ್ರ ಅಮ್ಮ ಅವಳನ್ನ ಹೆಂಗಿಕ್ಕೆಬೇಕು ಹಂಗಿಕ್ಕಣೈತೆ, ಅವಳ ಜೀವನನೂ ಚೆನ್ನಾಗೈತೆ. ಆ ಇಬ್ಬರು ತಾಯಿ ಮಗಳಿಬ್ರು ಹೆಂಗಿರ್ಬೇಕು ಹಂಗೈದಾರೆ ಗೌರವಾಗಿ. ನೀವು ಹೆಂಗಿದ್ದೀರಾ ಅವ್ರು ಹೆಂಗಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಸುಮ್ಮನೆ ಮಾತಾಡಬೇಡ್ರಿ. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಅಂತಂದರೆ ಇರಬೇಕು. ಅವ್ರು ಇಲ್ವೇ? ನಾನು ಹೋಗಿ ನಿಮ್ಮಂತರ ಜೊತೆ ಮಾತಾಡ್ತಾ ಇದ್ದೀನಲ್ಲ, ನನಗೆ ಅದೆಲ್ಲ ನೆನೆಸ್ಕೊಬಿಟ್ರೆ ನಿಮ್ಮ ಜೊತೆ ಇದ್ದಿದ್ದು, ನಿಮ್ಮ ಜೊತೆ ಮಾತಾಡ್ಕೊಂಡು ನಮ್ಮ ಒಮ್ಮೆನಲ್ಲಿ ಅದೆಲ್ಲ ನನಗೆ ನೆನೆಸ್ಕೊಬಿಟ್ರೆ ಪಿತ್ತ ನೆತ್ತಿಗೆ ಇರ್ತೈತೆ. ನನಗೆ ನಿಮ್ಮ ಮುಖ ನೋಡೋದಕ್ಕೆ ಆಗ್ತಾಯಿಲ್ಲ. ಅಸಹ್ಯ ಆಗ್ತೈತೆ ನಿಮ್ಮ ಮುಖ ನೋಡೋದಕ್ಕೂ. ಬಿಡು ಚಂದು, ಹೋಗ್ಲಿ. ಯಾಕೆ ಜಗಳ ಮಾಡ್ಕೊಂಡು ಆಗೋಗಿರೋ ವಿಷಯಕ್ಕೆ ಯಾಕೆ ಜಗಳ ಮಾಡ್ಕೊಂತೀಯ? ನಡಿ, ಈಗ ಏನು ಮಾಡೋಕ್ಕಾಗಲ್ಲ ಸುಪ್ಪಿ. ನಿನ್ನ ಜೀವನ ನಿನ್ನ ಕೈಯಾರೆ ಹಾಳು ಮಾಡ್ಕೊಂಡಿದ್ಯಾ. ನಾನು ಏನು ಮಾಡೋಣ? ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಹೋಗ್ತೀನಿ, ಅವರು ತಕೊಂಡು ಮಾತಾಡಿಸ್ಕೊಬರ್ಬೇಕು. ಅನ್ಬೋಸ್ರಿ, ತಾಯಿ ಮಗಳಿಬ್ರು ಬೀದಿಗೆ ಬಿದ್ದು ಭಿಕ್ಷೆ ಬೇಡ್ಕೊಂತೀನಿ. ಕೂಲಿ ಹೋಗಿ ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ. ಹೋಗಿ ಫಸ್ಟು ಬಿಸಿಲು ನೆಳ್ಳು ಅಂದಂಗೆ ಮಾಡ್ರಿ, ಗೊತ್ತಾಗುತ್ತೆ. ಹೋಗು. ನಿಮ್ಮಂತರನ್ನು ಮಾತಾಡಿಸ್ತಾ ಇದ್ದೀನಲ್ಲ ನಾನು. ಚಂದು ಚಂದು ಚಂದು, ಒಂದು 5 ನಿಮಿಷ ಬಾ ಚಂದು, ಪ್ಲೀಸ್. ಚಂದು ಚಂದು, ಒಂದು 5 ನಿಮಿಷ ಮಾತಾಡ್ತೀನಿ, ಬಾ ಚಂದು. ಬರಲ್ಲ ಬಿಡು. ಇವನೇ ಇದ್ದಿದ್ರು ಹೆಂಗ ನೋಡ್ಕ್ಯಮ್ಮ ನಮ್ಮ ಹೆಂಗ ದುಡ್ದಕ್ಕ ನಿಮ್ಮ ಅಪ್ಪನ ಜೊತೆಗೆ ಹೆಂಗ ಬಣ್ಣ ಹೊಡಿಯೋ ಕಾಲೇ ಹೊಂದ್ಕೊಂಡಿದ್ದ. ಯಾವಾಗತ್ತೆ ಅವನು ನೋಡು ಬಂದ ನನ್ನ ಮಗ ಇಲ್ಲದಿದ್ದು ಮಾಡೋದ. ಕಣಮ್ಮ, ಚಂದ ಜೊತೆಗೆ ನಾನು ಸುಮ್ಮನೆ ಚೆನ್ನಾಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನು ನಾಳೆ ಮದುವೆ ಆಗಿದ್ದೀನಿ ನಿಖಿಲ್, ನೀನು ಹಿಂಗೆ ಮಾಡಿಬಿಟ್ಟೆ ಅಂತ ಹೇಳಿ ಏನಾದರೂ ಒಂದು ಸುಳ್ಳು ಹೇಳಿ ಅವನು ಸುಮ್ಮನೆ ಕಳಿಸಿದ್ದೀರೆ ಯಾವುದೂ ಇರ್ತಿರ್ಲಿಲ್ಲ. ನಾನು ನಾಳೆ ಮದುವೆ ಆಗಿದೆ ಅಂತ ಹೇಳಿದರೆ ಅವ್ನು ಸುಮ್ಕೆ ಆಗ್ಬಿಡೋನು. ಅಯ್ಯೋ, ಇವಾಗ ಇತ್ಲಾಗೂ ಅಲ್ಲ ಅಮ್ಮಂಗೆ ನಾನು 2 ಕಡೆಗೂ ಜೀವನ ಹಾಳು ಮಾಡ್ಕೊಂಡು. ಇವತ್ತು ನೋಡಿದ್ರೆ ಅಮ್ಮ ಹೆಂಗಿದ್ದಾಳೆ ಅಲ್ವೇನಮ್ಮ ಇವಳು ಸ್ನೇಹ. ನೋಡ್ತಿದ್ರೆ ತುಂಬ ಖುಷಿ ಆಗ್ತೈತೆ. ಅಯ್ಯೋ ದೇವ್ರೆ, ಇವತ್ತು ನಮ್ಮದೇನಪ್ಪ ಇಂಥ ಪರಿಸ್ಥಿತಿ ಅಮ್ಮಂಗಾತು. ನಾನು ಅವಾಗ ಇವಳು ಹೆಂಗಿದ್ದಾಳೆ, ಅವಳಿಗೆ ಗುಗ್ಗು ಹೆಂಗಿದ್ದಾಳೆ, ಇವಳಿಗೇನು ಗೊತ್ತಾಗಲ್ಲ, ಮಂಕಿದಂಗೆ ಇರ್ತಾಳೆ ಅನ್ಕೊಂತಿದ್ದೆ. ಆದರೆ ನೋಡಿ ಇವತ್ತು ಇವಳೆ ಹೆಂಗಿದ್ದಾಳೆ. ಒಳ್ಳೆ ಮನೆ ಸಿಕ್ಕಿದ್ಲು, ಎಷ್ಟೊಂದು ಒಡವೆ ಹಾಕ್ಕೊಂಡವಳು, ಒಡವೆ ಎಲ್ಲ ಮಾಡಿಸವ್ರೆ, ಫಂಕ್ಷನ್ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಮನೆ ಕಡಿಕೆ, ಒಳ್ಳೆ ಮನೆ ಸಿಕ್ಕಿದ್ಲು. ಇವತ್ತು ನೋಡಪ್ಪ ನಂದೆ ಅಂತ ಪರಿಸ್ಥಿತಿ ಅನ್ನಂಗೆ ಆಗ್ತೈತಿ. ಅಯ್ಯೋ, ನೆನೆಸ್ಕೊಂಡ್ರೆ ಬೇಜಾರಾಗ್ತೈತೆ. ನಾನು ಅವಳ ಜೊತೆಗೆ ಹೆಂಗೆ ಮಾತಾಡ್ಕೊಂಡು ಹೆಂಗೆ ಜಗಳ ಮಾಡ್ತಿದ್ದೆ. ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತೆ ಕಣಮ್ಮ. ಇವಾಗ ನೋಡಮ್ಮ, ಅತ್ತು ಇಲ್ಲ ಇತ್ತು ಇಲ್ಲ ಅಮ್ಮಂಗೆ ಎಲ್ಲ ಕಳ್ಕೊಂಡಂಗಾತು. ಹೋಗತ್ತ ಬೋಲ್ ಬೇಜಾರಾಗುತ್ತೆ. ಏನು ಮಾಡಬೇಕು ಏನೋ. ನೋಡಿ, ಯಾರನ್ನ ಕೂಲಿ ಪಾಲಿ ಕರ್ಕೊಂಡು ಹೋಗಾರಿದ್ರೆ ಹೋಗೋಣ. ಅದಕ್ಕೆ ಇಲ್ಲಿಗೆ ಬಂದಮ್ಮ, ನಾನು ಯಾರನ್ನ ಹೋಗ್ತಾರೇನೋ ಅಂತೇಳಿ ಇಲ್ಲಿಗೆ ಬಂದೆ. ಯಾರು ಇಲ್ಲಿ ಬಂದಿಲ್ಲ. ನೋಡಿ, ಅಲ್ಲೇ ಹೋಗೋಣ ಸಾಕಮ್ಮರ ಮಂತಾಗ, ಅಲ್ಲೆಲ್ಲ ಸಾಕಮ್ಮರ ಯಾರನ್ನ ಇದ್ರೆ ಕರ್ಕೊಂಡು ಹೋಗ್ತಾರೇನೋ ಕೇಳೋಣ. ನಡಿ ಆರಾಮ ಹೋಗೋಣ. ಕೇಳೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಕೇಳ್ಕೊಂಡು ಹೋಗ್ಬೇಕು. ನಾವು ಸುಮ್ಮನಿದ್ರೆ ಯಾರೂ ಕರೆಯಲ್ಲ. ನಾವು ಬತ್ತೀವಿ ಎಂಬುದು ಅವ್ರಿಗೇನು ಗೊತ್ತಿರುತ್ತೆ ಹೇಳು. ನೋಡಿ ಹೋಗೋಣ, ಕೇಳ್ಕೊಂಡು ಹೋಗೋಕ್ಕಾಗುತ್ತೆ. ಇವತ್ತು ಸ್ನೇಹನ ನೋಡಿದ್ರೆ ನನಗಂತೂ ಯಪ್ಪ ನನ್ನ ಜೀವನ ಹೆಂಗಾತಪ್ಪ. ಅವಳು ನೋಡಿದ್ರೆ ಹೆಂಗೆ ಇದ್ದಾಳಪ್ಪ. ನಾನು ಅವಳು ಒಂದೇ ಕ್ಲಾಸ್ಮೇಟು, ನೋಡು ಅವಳು ಹೆಂಗೆ ಇದ್ದಾಳೆ ಅನ್ನಿಸ್ತೈತೆ ನನಗಂತ. ಅವಳು ನೋಡಿ ಬೇಜಾರಾಗ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ನೇಹ ಇವತ್ತು ಎಷ್ಟು ಚೆನ್ನಾಗಿದ್ದಾಳೆ. ಅವಳು ಕಣ್ಮುಂದೆ ಇವತ್ತು ನಾನು ಹೆಂಗಾದ್ನಲ್ಲಪ್ಪ ಅನ್ನಿಸ್ತೈತೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.